ಎಲ್ಲರಿಗೂ ನಮಸ್ತೆ. ಇಂದು ಶಾಸ್ತ್ರಿ ಮಾಸ್ತರರ ಮತ್ತವರ ಮಕ್ಕಳು ಈ ಗದ್ಯ ಭಾಗವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕತೆಗಾರರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. 1943ರಲ್ಲಿ ಜನಿಸಿದ ಚೆನ್ನಣ್ಣ ವಾಲಿಕಾರ ಅವರು ಬರೆದಿರುವಂತಹ ಈ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎನ್ನುವಂತಹ ಕಥೆಯನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಇದು ಲೇಖಕರ ಸ್ವ ಅನುಭವದ ಕತೆ. ಅವರ ಬಾಲ್ಯದಲ್ಲಿ ಅವರನ್ನು ಶಾಸ್ತ್ರಿ ಮಾಸ್ತರರು ಬೆಳೆಸಿರುವಂತಹ ರೀತಿಯನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅವರ ವಿದ್ಯಾಭ್ಯಾಸ, ಶಾಸ್ತ್ರಿ ಮಾಸ್ತರರು ಈ ಪ್ರೀತಿಯ ಚೆನ್ನಣ್ಣ ವಾಲಿಕಾರರನ್ನು ಯಾವ ರೀತಿಯಲ್ಲಿ ನೋಡಿಕೊಂಡ್ರು, ಹೇಗೆ ಬೆಳೆಸಿದ್ರು, ಎಲ್ಲೋ ಇದ್ದಂತಹ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡಿದಂತಹ ಒಂದು ಅನುಭವ ಈ ಚೆನ್ನಣ್ಣ ವಾಲಿಕಾರರಿಗೆ ಸಿಕ್ಕಿದೆಯಂತೆ. ಅವರು ಎಲ್ಲೋ ಇದ್ದರು, ಅವರು ಈ ಮಟ್ಟಕ್ಕೆ ಈ ಹಂತಕ್ಕೆ ಬೆಳೀಬೇಕು ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಈ ಶಾಸ್ತ್ರಿ ಮಾಸ್ತರರು. ಶಾಸ್ತ್ರಿ ಮಾಸ್ತರರ ಕುಟುಂಬ, ಅವರ ಪ್ರೀತಿ, ಇದೆಲ್ಲವನ್ನು ಈ ಕಥೆಯಲ್ಲಿ ವಿವರಣಾತ್ಮಕವಾಗಿ ಹೇಳ್ತಾ ಹೋಗಿದ್ದಾರೆ. ಚೆನ್ನಣ್ಣ ವಾಲಿಕಾರ ಅವರ ಪರಿಚಯವನ್ನು ನೋಡಿ. ಪುಟ ಸಂಖ್ಯೆ 114ರಲ್ಲಿ ಕತೆಗಾರರ ಪರಿಚಯ ಇದೆ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಚಿತ್ತಾಪುರ ತಾಲೂಕು, ಯಾದಗಿರಿ ಜಿಲ್ಲೆ, ಶಂಕರವಾಡಿಯವರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಇವಾಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜನಪದೀಯ ಅಧ್ಯಯನ ಇವರ PhD ಪ್ರಬಂಧ. ಪ್ಯಾಂಥರ್ ಪದ್ಯಗಳು, ಬಂಡೆದ್ದ ದಲಿತರ ಬೀದಿ ಹಾಡುಗಳು ಮುಂತಾದವು ಕವನ ಸಂಕಲನಗಳು. ಒಂದು ಹೆಣ್ಣಿನ ಒಳಜಗತ್ತು, ಗ್ರಾಮ ಭಾರತ ಕಾದಂಬರಿಗಳು. ಜಾನಪದ ಲೋಕ, ಒಂದು ಗ್ರಾಮದ ಜನಪದೀಯ ಅಧ್ಯಯನ ಹಾಗೂ ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು, ಸಮಗ್ರ ಅಧ್ಯಯನಗಳು, ಸಂಶೋಧನಾ ಗ್ರಂಥಗಳು. ಗುಲ್ಬರ್ಗ ಜಿಲ್ಲೆಯ ತ್ರಿಪದಿಗಳು, ಗುಲ್ಬರ್ಗ ಜಿಲ್ಲೆಯ ಮೊಹರಂ ಪದಗಳು ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಅಖಿಲ ಭಾರತ 4ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಮಹದಾಸೆ ಶಾಸ್ತ್ರಿ ಮಾಸ್ತರರದ್ದು. ಮಕ್ಕಳಿಲ್ಲದ ಮಾಸ್ತರರು ನಿರೂಪಕರಿಗೆ ಹೆತ್ತವರ ವಾತ್ಸಲ್ಯವನ್ನು ತೋರಿಸುತ್ತಾ ಓದಿಸುತ್ತಾರೆ. ತಮಗೆ ಅವಳಿ ಮಕ್ಕಳಾದ ಮೇಲೂ ನಿರೂಪಕರನ್ನು ಬಿಡುವುದಿಲ್ಲ. ಹೆಂಡತಿ ಮಕ್ಕಳ ಸಾವಿನಿಂದ ದುಃಖಿತರಾದ ಮಾಸ್ತರರು ಸ್ವಯಂ ನಿವೃತ್ತಿ ಪಡೆಯುತ್ತಾರೆ. ನಿವೃತ್ತಿಯಿಂದ ಬಂದ ಹಣವನ್ನು ಬಾಲಕರ ಅನಾಥಾಶ್ರಮವನ್ನು ಆರಂಭಿಸಿ ಅನಾಥ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ಎಲ್ಲೋ ಬಿದ್ದ ಕಲ್ಲನ್ನು ಕಳೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರದು. ಇಂತಹ ಎಷ್ಟೋ ಕಲ್ಲುಗಳನ್ನು ಕಡೆದಿದ್ದಾರೆ. ಮಾಸ್ತರರಲ್ಲಿರುವ ಆದರ್ಶ ನಿಲುವು ಅನುಕರಣೀಯ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಯಾದಗಿರಿ ಜಿಲ್ಲೆಯ ಶಂಕರವಾಡಿಯವರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿ ಇವರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ
ಗ್ರಾಮ ದೇವತೆಗಳ ಜನಪದೀಯ ಅಧ್ಯಯನ ಎನ್ನುವಂಥದ್ದು ಇವರ PhDಯ ಪ್ರಬಂಧ. PhD ಪ್ರಬಂಧವನ್ನು ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳು ಜನಪದೀಯ ಅಧ್ಯಯನ ಎನ್ನುವಂತಹ ಮಹಾ ಸಂಶೋಧನಾ ಗ್ರಂಥಕ್ಕೆ ಇವರು PhD ಪದವಿಯನ್ನು ಪಡೆದಿರುವಂಥದ್ದು. ಪ್ಯಾಂಥರ್ ಪದ್ಯಗಳು, ಬಂಡೆದ್ದ ದಲಿತರ ಬೀದಿ ಹಾಡುಗಳು ಮುಂತಾದಂತಹ ಕವನ ಸಂಕಲನವನ್ನು ಬರೆದಿದ್ದಾರೆ ಇವರು. ಅನೇಕ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅದರಲ್ಲಿ 2 ಕವನ ಸಂಕಲನಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಹೆಣ್ಣಿನ ಒಳಜಗತ್ತು, ಗ್ರಾಮ ಭಾರತ ಎನ್ನುವಂತಹ 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರು ಅದಲ್ಲದೆ ಸಂಶೋಧನಾ ಗ್ರಂಥಗಳು, ಸಮಗ್ರ ಅಧ್ಯಯನಗಳು, ಸಂಶೋಧನಾ ಗ್ರಂಥಗಳು, ದೇವದಾಸಿಯರ ಸಮಸ್ಯೆಗಳು ಎನ್ನುವಂತಹ ಸಮಗ್ರ ಅಧ್ಯಯನದ ಸಂಶೋಧನಾ ಗ್ರಂಥವನ್ನು ಕೂಡ ಇವರು ಬರೆದಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರನ್ನರಸಿ ಬಂದಿವೆ. ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವುಗಳು ಲಭಿಸಿರುವಂತಹ ಪ್ರಶಸ್ತಿಗಳು. ಅಖಿಲ ಭಾರತ 4ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪದವಿಯನ್ನು ಕೂಡ ಇವರು ಅಲಂಕರಿಸಿದರು. ಇವರಿಗೆ ಇವರ ಮಾಸ್ತರರ ಬಗ್ಗೆ, ಶಾಸ್ತ್ರಿ ಮಾಸ್ತರರ ಬಗ್ಗೆ ಬರೆಯುವಾಗ ತುಂಬಾ ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಅಕ್ಷರದಿಂದ ವಂಚಿತರಾಗಿರುವಂತಹ ಮಕ್ಕಳು ಯಾರು ಎಲ್ಲ ಇರ್ತಾರೋ ಅವರಿಗೆ ಅಕ್ಷರ ಕಲಿಸಬೇಕು ಎನ್ನುವಂತಹ ಮಹದಾಸೆಯನ್ನು ಹೊಂದಿರುವಂತಹ ಶಾಸ್ತ್ರಿ ಮಾಸ್ತರರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಮಕ್ಕಳಿಲ್ಲದ ಮಾಸ್ತರರಿಗೆ, ನಿರೂಪಕರಿಗೆ ಹೆತ್ತವರ ಪ್ರೀತಿ ವಾತ್ಸಲ್ಯವನ್ನು ಕೊಡ್ತಾರೆ. ಹೆತ್ತವರ ಪ್ರೀತಿ ವಾತ್ಸಲ್ಯವನ್ನು ಕೊಡುವುದರ ಮೂಲಕ ಅವರೇನು ಮಾಡ್ತಾರೆ, ಈ ಹುಡುಗನನ್ನು ಅಥವಾ ಈ ನಿರೂಪಕರನ್ನು ವಿದ್ಯಾವಂತನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ನಿರೂಪಕರ ಓದ್ತಾ ಇರಬೇಕಾದ್ರೆ ಅವಳಿ ಮಕ್ಕಳು ಹುಡ್ತಾರೆ. ಆಮೇಲೂ ಇವರನ್ನು ಬೇರೆಯವರ ಮಕ್ಕಳು ಅಂತ ಹೇಳಿ ತಿಳ್ಕೊಳ್ಳದೆ ತನ್ನ ಮಗ ಅಂತ ಹೇಳಿ ತಿಳ್ಕೊಂಡು ಅವರೇನು ಮಾಡ್ತಾರೆ, ಇವರಿಗೆ ಮೊದಲು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು ಅದೇ ರೀತಿಯ ಶಿಕ್ಷಣವನ್ನು, ಅದೇ ರೀತಿಯ ಪ್ರೀತಿಯನ್ನು, ಅದೇ ರೀತಿಯ ಮಮತೆಯನ್ನು ಮತ್ತೂ ಕೂಡ ಮುಂದುವರಿಸ್ತಾರೆ. ಹೆಂಡತಿ ಮಕ್ಕಳು ಸಾಯ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅವರೇನು ಮಾಡ್ತಾರೆ, ಬಡ ವಿದ್ಯಾರ್ಥಿಗಳು ಅಥವಾ ಅಕ್ಷರದಿಂದ ವಂಚಿತರಾದಂತಹ ವಿದ್ಯಾರ್ಥಿಗಳು ಯಾವ ರೀತಿ ವಂಚಿತರಾಗಿರಬಾರ್ದು, ಅವರೆಲ್ಲರೂ ವಿದ್ಯಾವಂತರಾಗಬೇಕು ಎನ್ನುವಂತಹ ಒಂದು ಧ್ಯೇಯವನ್ನು ಹೊಂದಿಕೊಂಡು ತಮ್ಮ ವೃತ್ತಿಗೆ ನಿವೃತ್ತಿಯನ್ನು ಹೇಳಿ ಅದರಿಂದ ಬಂದಿರುವಂತಹ ಅಲ್ಪ ಸ್ವಲ್ಪ ಹಣವನ್ನು ಸೇರಿಸಿ ಮತ್ತೆ ಇವರ ಮಕ್ಕಳ ಅಥವಾ ಹೆಂಡತಿಯ ಹೆಸರಿನಲ್ಲಿ ಇದ್ದಿರುವಂತಹ ಜೀವ ವಿಮೆಗಳನ್ನು ನಾವು ಇವಾಗ LIC ಅಂತ ಏನು ಹೇಳ್ತೇವೋ ಅವುಗಳನ್ನೆಲ್ಲ ಪಡ್ಕೊಂಡು ಮಕ್ಕಳಿಗೆ ಕಲೀಲಿಕ್ಕೆ ತೊಂದರೆ ಆಗಬಾರ್ದು ಎನ್ನುವಂತಹ ಧ್ಯೇಯವನ್ನು ಹೊಂದಿರುವಂತಹ ಶಾಸ್ತ್ರಿ ಮಾಸ್ತರರು ಅನಾಥ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಬಾಲಕರ ಅನಾಥಾಶ್ರಮವನ್ನು ತೆರೀತಾರೆ. ಅಲ್ಲಿ ಮಕ್ಕಳು ಒಂದಷ್ಟು ಜನ ಕಲಿತು ಹೋಗ್ತಾರೆ. ಇವರು ನಮಗೆ ಆದರ್ಶ ವ್ಯಕ್ತಿ ಅಂತ ಹೇಳಲಿಕ್ಕೆ ಅನುಕರಣೀಯರು ಅಂತ ಹೇಳಿದ್ದಾರೆ. ಯಾರು ಹೇಗಿರಬೇಕು, ಒಬ್ಬ ಮಾಸ್ಟರ್ ಆದವ ಹೇಗಿರಬೇಕು ಎನ್ನುವಂಥದ್ದನ್ನು ಈ ಶಾಸ್ತ್ರಿ ಮಾಸ್ತರನ್ನು ನೋಡಿ ನಾವು ಕಲಿಯಬಹುದು. ಬದುಕಿನಲ್ಲಿ ಸಾಮಾನ್ಯವಾಗಿ ನಮಗೆ ಎದುರಾಗುವಂತಹ ಸಮಸ್ಯೆಗಳು ನಾವು ಮುಗ್ಗರಿಸಿ ಹೋಗ್ತೇವೆ. ಸಮಸ್ಯೆಗಳು ಎದುರಾದಾಗ ನಮಗೆ ನಮ್ಮದೇ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲ, ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಶಾಂತವಾಗಿ ನಾವೇನು ಮಾಡಬೇಕು, ಪರಿಹರಿಸಬೇಕಾಗತ್ತೆ. ಸಮಸ್ಯೆಗಳು ಬಂದೇ ಬರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣಿಗಳಿಗೂ ಬಂದೇ ಬರುವಂಥದ್ದು. ಈ ಭೂಮಿಯ ಮೇಲೆ
ಜನ್ಮ ಪಡೆದಿರುವಂಥ ಪ್ರತಿಯೊಂದು ವಸ್ತುವಿಗೂ ಏನಾಗತ್ತೆ, ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು, ನಮ್ಮ ಸಮಸ್ಯೆಗಳನ್ನೇ ತುಂಬ ದೊಡ್ಡದಾಗಿ ಮಾಡ್ತಾ ಹೋಗದೆ, ನಮಗೆ ಬಂದಿರುವಂಥ ಸಮಸ್ಯೆಗಳೇನಿವೆಯೋ ಆ ಸಮಸ್ಯೆಗಳನ್ನು, ಹೌದು ಸಮಸ್ಯೆಗಳು ಬಂದಿರುವಂಥದ್ದು ದೊಡ್ಡದೇ ಆಗಿರ್ಬೋದು, ಆದರೆ ಅದರ ಬಗ್ಗೆ ಚಿಂತೆ ಮಾಡಿಕೊಂಡು ಕೊರಗಿಕೊಂಡು ತೀವ್ರವಾಗಿ ಅದನ್ನು ಹಚ್ಚಿಕೊಂಡು ಕೂತ್ಕೊಂಡು ಹೋದರೆ ನಂತರ ಇರುವಂಥ ಕ್ಷಣಗಳನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಬಂದಿರುವಂಥ ಕಷ್ಟಗಳನ್ನು ನಾವು ಇತರರ ಸಂತೋಷಗೊಳಿಸ್ಲಿಕ್ಕೋಸ್ಕರ ಅಥವಾ ಇತರರ ಕಷ್ಟವನ್ನು ನಿವಾರಿಸಲಿಕ್ಕೋಸ್ಕರ ನಾವು ಒಂಚೂರಾದರೂ ಪ್ರಯತ್ನವನ್ನು ಮಾಡಬಹುದಲ್ವ ಎನ್ನುವಂತಹ ಧ್ಯೇಯವನ್ನು ಹೊಂದಿರುವಂಥ ಶಾಸ್ತ್ರಿ ಮಾಸ್ತರು. ತನಗೆ ಮಕ್ಕಳಿಲ್ಲ, ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಮಕ್ಕಳು ಇಬ್ಬರು ಏನಾಗಿದ್ದಾರೆ, ನಿಧನರಾಗಿದ್ದಾರೆ ಅಥವಾ ಸತ್ತು ಹೋಗಿದ್ದಾರೆ. ಆದರೆ ತನ್ನಲ್ಲಿದ್ದಿರುವಂಥ ಹಣವನ್ನೇನು ಮಾಡುವಂಥದ್ದು, ಅಥವಾ ತಾನು ಒಬ್ಬಂಟಿಯಾಗಿದ್ದೇನೆ ಅಂತ ಹೇಳಿ ಕೂಗಿ ಕೊರಗಿ ಕೂತ್ರೆ ತಾನು ಯಾವತ್ತಿದ್ರೂ ಒಬ್ಬಂಟಿಯಾಗಿರ್ತಾನೆ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ಅನಾಥ ಬಾಲಕರ ಆಶ್ರಮವನ್ನು ತೆರಿತಾ ಹೋಗ್ತಾರೆ. ಅನಾಥ ಮಕ್ಕಳನ್ನು ಎಷ್ಟೋ ಜನ ಇರ್ತಾರೆ, ಅಪ್ಪ ಅಮ್ಮ ಯಾರೂ ಇಲ್ಲದೆ ಇರುವಂತಹ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಅದಕ್ಕೆ ಹೇಳಿರುವಂಥದ್ದು, ಯಾವತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಅದನ್ನೇ ಚಿಂತೆ ಮಾಡಿಕೊಂಡು ಕೊರಗಿಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಏನಾಗತ್ತೆ, ನಮಗೆ ನಮ್ಮ ಸಮಸ್ಯೆಗಳು ಮಾತ್ರ ತುಂಬ ದೊಡ್ಡದಾಗಿ ಕಾಣೋದೇ ಹೊರತು ಬೇರೆ ಕಾಣೋದೇ ಇಲ್ಲ. ಆದರೆ ಬೇರೆಯವರ ಸಮಸ್ಯೆಗಳನ್ನು ಗಮನಿಸಿದರೆ ಅವರ ಸಮಸ್ಯೆಗಳಿಂದ ನಮ್ಮ ಸಮಸ್ಯೆಗಳು ಎಷ್ಟೋ ವಾಸಿ ಅಂತ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ. ನಾವು ನಮಗೆ ಬಂದಿರುವಂಥ ಕಷ್ಟಗಳನ್ನು ನಿವಾರಿಸುವ ಕ್ಷಣಗಳನ್ನಾಗಿ ಪರಿವರ್ತಿಸಬೇಕು. ಕೂಗಿಕೊಂಡು ಅತ್ತುಕೊಂಡು ಕೊರಗುವ ಬದಲು ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಖುಷಿಪಡಿಸುವಂತಹ, ನಮಗೆ ಆ ಮನಸ್ಸಿಗೆ ನೆಮ್ಮದಿಯಾಗುವಂತಹ ಕ್ಷಣವನ್ನಾಗಿ ನಾವು ಮಾರ್ಪಡಿಸಬೇಕು. ಅದು ಎಲ್ಲರಿಗೂ ಸಾಧ್ಯ. ಆದರೆ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಷ್ಟೇ. ನಡೆದಿರುವಂತಹ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಜೀವನವೆಲ್ಲ ನಾವು ಕೊರಗ್ತಾ ಹೋಗ್ತೇವೆ. ಹಾಗೆ ಮಾಡಬಾರ್ದು. ಜೀವನವನ್ನು ನಾವು ಕೊರಗುವ ಹಾಗೆ ನಾವು ಮಾಡ್ತಾ ಹೋಗಬಾರ್ದು. ತನ್ನ ನೋವನ್ನು ಬೇರೆಯವರ ನಲಿವಿನ ಮೂಲಕ ಮಾತ್ರ ಮರೆತಾಗ ಮಾತ್ರ ನಮಗೆ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳಿದ್ದಾರೆ. ನಮಗೆ ಆದಾಗ ನಾವು ಅದೇ ನೋವನ್ನು ಹಿಡ್ಕೊಂಡು ನನ್ನ ಮಕ್ಕಳಿಲ್ಲ, ನನ್ನ ಹೆಂಡತಿ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಿ ಕೊರಗುವ ಬದಲು ನನ್ನ ಸುತ್ತಮುತ್ತ 100 ಜನ ಇದ್ದಾರೆ, ನಾನು ಅವರನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ನಾನು ಅವರನ್ನು ಪ್ರೀತಿಸ್ತೇನೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರೋದಿಲ್ಲ ಹೇಳುವ ಹಾಗೆ ನಾವು ಅತ್ತುಕೊಂಡು ಕೂಗಿಕೊಂಡು ಅದರ ಬಗ್ಗೆ ಚಿಂತನೆಗಳನ್ನು ಮಾಡಿಕೊಂಡು ಕೂತಾಗ ಏನಾಗತ್ತೆ, ನಮಗೆ ಅದರಿಂದ ಯಾವ ಲಾಭವೂ ದೊರೆಯುವುದಿಲ್ಲ. ಅದರ ಬದಲಾಗಿ ನಾವೇನು ಮಾಡಬೇಕು, ನಾವು ಉತ್ತಮವಾದಂತಹ ಪರಿಸರವನ್ನು ನಮಗೆ ನಾವೇ ನಿರ್ಮಿಸಿಕೊಳ್ಬೇಕಾಗತ್ತೆ. ಇತರರ ಕಷ್ಟಗಳನ್ನು ನಿವಾರಿಸುವಂತಹ, ಇತರರ ಕಷ್ಟಗಳಿಗೆ ಸ್ಪಂದಿಸುವಂತಹ ಮನಸ್ಥಿತಿಯನ್ನು ನಾವು ಹೊಂದಿದಾಗ ನಮಗೆ ಅಂತಹ ಸಮಸ್ಯೆಗಳು ಎದುರಾಗೋದೇ ಇಲ್ಲ. ನಾವು ಯಾವತ್ತೂ ಒಬ್ಬಂಟಿಂತ ಅನ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನಾವೇನು ಮಾಡ್ತಾ ಇದ್ದೇವೆ, ಇತರರ ಜೊತೆ ಬೆರೀತಾ ಇದ್ದೇವೆ, ಇತರರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೇವೆ. ಆವಾಗ ಅವರು ಕೂಡ ಏನು ಮಾಡ್ತಾರೆ, ನಮ್ಮ ಕಷ್ಟಕ್ಕಾಗುವಾಗ ಸ್ಪಂದಿಸ್ತಾ ಹೋಗ್ತಾರೆ. ಇದು ಅಲ್ಲಿ ಹೇಳುವಂಥದ್ದು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರರು ಮತ್ತವರ ಮಕ್ಕಳು ಎನ್ನುವಂತಹ ಈ ಗದ್ಯ ಭಾಗದಲ್ಲಿ, ಈ ಕಥೆಯಲ್ಲಿ ತಮ್ಮ ಸ್ವಂತ ಅನುಭವವನ್ನು, ತಮ್ಮನ್ನು ಶಾಸ್ತ್ರಿ ಮಾಸ್ತರು ಯಾವ ರೀತಿ ನೋಡ್ಕೊಂಡಿದ್ದಾರೆ, ಯಾವ ರೀತಿ ತನಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ ಎನ್ನುವಂಥದ್ರ ಬಗ್ಗೆ ಇವರು ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಈ ರೀತಿ ಇಲ್ಲಿ ನಾವು ಅವರ ಬದುಕನ್ನು ಯಾವ ರೀತಿ ಅವರು ಬಂದಿರುವಂಥ ಕಷ್ಟಗಳನ್ನು ಮೆಟ್ಟಿ ಯಾವ ರೀತಿ ನಿಂತಿದ್ದಾರೆ ಎನ್ನುವಂಥದ್ದನ್ನು
ಹೇಳ್ತಾ ಹೋಗಿದ್ದಾರೆ. ಶಾಸ್ತ್ರಿ, ಮಾಸ್ತರರು ಮತ್ತವರ ಮಕ್ಕಳು. ಅವತ್ತು ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರಲು ರಾತ್ರಿಯಾಗಿತ್ತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಹಾದಿ ಕಾಯುತ್ತಿತ್ತು. ಅಣ್ಣನದು. ಯಾಕಾಗಿರಬಹುದೆಂದು ವಾಚ್ ನೋಡಿಕೊಂಡೆ. ಸಮಯ 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಡಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ನಿಗೆ ಬಂದಾಗ 10 ಆಗಿತ್ತು. ಅವರು ಕೆಲಸ ಮಾಡ್ತಾ ಇದ್ದದ್ದು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಸೇವೆ ಮಾಡ್ತಾ ಇದ್ದಿರುವಂಥದ್ದು, ಕೆಲಸ ಮಾಡ್ತಾ ಇದ್ದಿರುವಂಥದ್ದು. ಆ ದಿವಸ ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವ, ನಾವು ಕಾಲೇಜ್ ಡೇ ಅಥವಾ ಸ್ಕೂಲ್ ಡೇ ಅಂತ ಏನು ಹೇಳ್ತೇವೋ ಅದು ಇದ್ದಿದ್ದರಿಂದ ಆ ದಿವಸ ಮನೆಗೆ ಬರಬೇಕಾದ್ರೆ ತಡವಾಗಿತ್ತಂತೆ. ಅಷ್ಟೊತ್ತಿಗೆ ಇವರು ಕಾಲೇಜಿನಿಂದ ಮನೆಗೆ ಬರಬೇಕಾದ್ರೆ ಊರಿಗೆ ಬರಬೇಕು ಅಂತ ಹೇಳಿ ಟೆಲಿಗ್ರಾಮ್ ಬಂದಿತ್ತು. ಮೊದಲೆಲ್ಲ ಫೋನಿನ ಸೌಕರ್ಯ ಇರಲಿಲ್ಲ. ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಅಂಚೆ ಕಚೇರಿಗಳಿಗೆ ಏನು ವಿಷಯಗಳನ್ನು ಹೇಳಬೇಕು ಅಷ್ಟೇ ವಿಷಯಗಳನ್ನು ಸೂಕ್ಷ್ಮವಾಗಿ ಚಿಕ್ಕದಾಗಿ ಹೇಳಿ ಕಳಿಸುವಂಥದ್ದು. ಅಲ್ಲಿಂದ ಮತ್ತೆ ಪೋಸ್ಟ್ಮ್ಯಾನ್ಗಳೇನು ಮಾಡ್ತಾರೆ, ಅವರ ಮನೆಗೆ ಈ ವಿಷಯವನ್ನು ತಲುಪಿಸುವಂಥದ್ದು. ಇದು ಟೆಲಿಗ್ರಾಮ್ ಎನ್ನುವಂಥದ್ದು. ಹಾಗಾಗಿ ಟೆಲಿಗ್ರಾಮ್ ಬಂದಿತ್ತು. ಕೂಡಲೇ ಅವರೇನು ಮಾಡ್ತಾಯಿದ್ರು, ಆ ಗಾಡಿ ಅಣ್ಣನದ್ದು ಬಂದಿರ್ಬೋದು, ಯಾಕಾಗಿರ್ಬೋದು ಅಂತ ಗೊತ್ತಿರಲಿಲ್ಲ. ವಾಚ್ ನೋಡ್ಕೊಳ್ತಾರೆ, ಸಮಯ ಲೇಟ್ ಆಗಿದೆ, 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ಸಂಜೆ ಹೋಗುವಂತಹ ರೈಲು ಹೋಗಿ ಆಗಿತ್ತು. ರಾತ್ರಿ 11 ಗಂಟೆಗೆ ಇನ್ನೊಂದು ಪ್ಯಾಸೆಂಜರ್ ಗಾಡಿ ಇದೆ ಎನ್ನುವಂಥದ್ದು ಇವರಿಗೆ ಗೊತ್ತಿತ್ತು. ಅದನ್ನು ಹಿಡ್ಕೊಂಡು ಹೋದರೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಶಹಬಾದಿಗೆ ಹೋದ್ರಾಯಿತು. ಅಲ್ಲಿಗೆ ಹೋದರೆ ಆ ಗಾಡಿ ಸಿಗತ್ತೆ ಅಂತ ಹೇಳಿ ಕಾಲೇಜಿಂದ ಬಂದವರು ಏನು ಮಾಡ್ತಾರೆ, ಮುಖ ಕೈಕಾಲು ತೊಳ್ಕೊಂಡು ಊಟಕ್ಕೆ ಕುಳಿತುಕೊಳ್ತಾರಂತೆ. ಮನೆಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಆ ಕೆಲಸಗಳ ಕುರಿತು ಅವರೇನು ಮಾಡ್ತಾರೆ, ಮನೆಯ ಒಡತಿಗೆ ಹೇಳಿ ಹೋಗ್ತಾರೆ, ನಾಳೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ. ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ ಬಂತು. ಬಸ್ ಹತ್ತಿ ಹೋದಾಗ ಸ್ಟೇಷನ್ನಿಗೆ ಹೋದಾಗ 10 ಆಗಿತ್ತು. 10 ಗಂಟೆ ಆಗಿತ್ತು. ಆ 10 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರಂತೆ. ಧನ್ಯವಾದಗಳು.